ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆಗೋಗ್ಬೇಕು ಬೇಗ ಮನೆಗೋಗ್ಬೇಕು, ಮನೆಗೋಗ್ಬೇಕು ಬೇಗ ಮನೆಗೋಗ್ಬೇಕು. ಈ ಬಾಬುಗಳೇ ಏನ್ ಇಷ್ಟೊಂದು ಜೋಶ್ ಚೆಲ್ಲಿದ್ದೀರಾ? ಹೆಂಡತಿ ಜೊತೆ ಔಟಿಂಗ್ಗಳಲ್ಲ, ಹೆಂಡತಿಗಳ ಜೊತೆ ಸ್ಕ್ರೀನಿಂಗು. ಅಂದ್ರೆ ಬಾಬು ಯಾಕೆ ಬೇಗ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾನೆ ಅಂತ ನನಗ್ ಗೊತ್ತು. ಅವ್ರ ಮನೆ ವಿಚಾರ ನಿನಗೆ ಹೆಂಗ್ ಗೊತ್ತು? ಈಗ ಇದು ಅವನೊಬ್ಬನ ಮನೆ ವಿಚಾರ ಅಲ್ಲ, ಮನೆ ವಿಚಾರ. ಈಗ ಬಾಬು ಮನೆಗೆ ಹೋಗ್ತಾನೆ, ಟಿವಿ ಆನ್ ಮಾಡ್ತಾನೆ, ZEE5 ಓಪನ್ ಮಾಡ್ತಾನೆ, ಕಾಟೇರ ಅಂತ ಸರ್ಚ್ ಮಾಡ್ತಾನೆ. ಏನು ಕಾಟೇರ ಮೂವಿ ZEE5 ಅಲ್ಲಿ ಬರ್ತಿದ್ಯಾ? ಅದಕ್ಕೆ ತಾನೇ ಸಂಜೆ ಬೇಗ ಮನೆಗಳಿಗೆ ಹೋಗಿ ಕಾಟೇರ ಸಿನಿಮಾನ ZEE5 ನೋಡ್ಬೇಕು ಅಂತ ಪ್ಲಾನ್ಗಳು ಮಾಡಿರೋದು. ನೀನೇ ಪುಣ್ಯವಂತ ಬಾಬು, ಬೇಗ ಮನೆಗೆ ಹೋಗೋದಿಕ್ಕೆ ಪರ್ಮಿಷನ್ ಸಿಕ್ಕಿದೆ. ZEE5 ಅಲ್ಲಿ ಕಾಟೇರ ಸಿನಿಮಾ ನೋಡ್ತಾ ಇದೆಯಾ. ಆದ್ರೆ ನನಗ ಭಾಗ್ಯ ಇಲ್ಲ. ಯಾಕೋ? ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಕಾಟೇರ ಸಿನಿಮಾ ZEE5 ಅಲ್ಲಿ ಬರ್ತಾ ಇದೆ, ತಪ್ಪದೆ ನೋಡಿ ಅಂತ ನಮ್ಮ ಮನೆಯವ್ರಿಗೆ ನಾನೇ ಹೇಳಿದ್ದೆ. ಆದ್ರೆ ಬಾಂಬೆಯಿಂದ ನಮ್ಮ ನೆಂಟರು ಹುಡುಗಿ ಒಬ್ಳು ಬಂದಿದ್ದಾಳೆ, ಸದ್ಯಕ್ಕೆ ನೋಡಕ್ಕಾಗಲ್ಲ. ಶಿವು ಸರ್, ಅದು ಬಾಂಬೆ ಅಲ್ಲ, ಮುಂಬೈ ಅಂತ ಆಗಿ ಡಿಕೇಡ್ಸ್ಗಳೇ ಆಗಿದೆ. ಅಯ್ಯೋ ಮಾರ್ಗಿ ಮೇಡಮ್, ಚೇಂಜ್ ಆಗಿರೋದು ಹೆಸರಷ್ಟೇ ಅಲ್ಲ, ಜನ ಕೂಡ ಸಿಕ್ಕಾಪಡೆ ಚೇಂಜ್ ಆಗ್ಬಿಟ್ಟಿದ್ದಾರೆ. ನಮ್ಮ ಮನೆಗೆ ಬಂದಿರೋ ಆ ಬಾಂಬೆ ಹುಡುಗಿನ ನೋಡ್ಬೇಕು ನೀವು. ಶಿವಪ್ಪನೆ, ನಾವು ನೋಡಕ್ಕಾಗಲ್ಲ, ನೀನೇ ಅವ್ರ ಬಗ್ಗೆ ಹೇಳ್ಬಿಡು. ಏನು ಅಂತ ಹೇಳಿ, ಒಂದು ನಯ ಇಲ್ಲ, ಒಂದು ನಾಜುಕಿಲ್ಲ. ನನಗಂತೂ ಹೆಣ್ಮಕ್ಳು ಆ ಥರ ಇದ್ರೆ ಇಷ್ಟನೇ ಆಗಲ್ಲ. ಶಿವು ಸರ್, ಈ ಸ್ಟೇಟ್ಮೆಂಟ್ನ ವಾಪಸ್ ತಗೋಬೇಕು ನೀವು. ಅವ್ರು ಹೇಗಿದ್ದಾರೋ ಹಾಗೆ ಅವ್ರನ್ನ ಅಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು ನಾವು. ಅಯ್ಯೋ ಮಾರ್ಗಿ ಮೇಡಮ್, ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಅಕ್ಸೆಪ್ಟ್ ಮಾಡಲಾಗುವುದು ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಹಾಗೆ ಬೋರ್ಡ್ ಹಾಕೊಂಡಿರೋರೆ ನೆಟ್ವರ್ಕ್ ಇಲ್ಲ, ಕ್ಯಾಶ್ ಕೊಡಿ ಅಂತ ಕೇಳೋ ಕಾಲ ಇದೆ. ಅಂಥದ್ರಲ್ಲಿ ಒಬ್ಬರನ್ನ ಅಕ್ಸೆಪ್ಟ್ ಮಾಡೋದಕ್ಕಾಗ್ಲಿ ರಿಜೆಕ್ಟ್ ಮಾಡೋದಕ್ಕಾಗ್ಲಿ ನಾವ್ಯಾರು? ಒಟ್ನಲ್ಲಿ ಸಿಟಿ ಬೆಳೀತಾ ಇದೆ, ಸಂಸ್ಕಾರ ಕಳೀತಾ ಇದೆ. ಇದ್ರ ಬಗ್ಗೆ ನನಗೆ ತುಂಬಾ ಖೇದ ಉಂಟಾಗುತ್ತೆ. ಶಿವು, ಮನೇಲಿ ಸೀರೆ ಉಟ್ಕೊಂಡಿರೋ ಹೆಂಡ್ತಿರ್ಗೆ ಬಾಯಿ ಕೊಡಕ್ಕಾಗ್ತಿಲ್ಲ, ಇನ್ನು ನಾವು ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋ ಹುಡುಗಿರ ಹತ್ರ ಮಾತಾಡಕ್ಕಾಗತ್ತಾ? ಕರೆಕ್ಟಾಗಿ ಹೇಳಿದೆ. ಈ ಫಾಸ್ಟ್ ಆಗಿರೋ ಹುಡುಗಿರ ಹತ್ರ ಬಾಲ ಬಿಸಿದ್ರೆ ನಮ್ಮನ್ನ ಚೆನ್ನಾಗಿ ಉರಿದು ಮೇಲೆ ಚಾಟ್ ಮಸಾಲ ಹಾಕಿ ನುಂಗು ಬಿಡ್ತಾರೆ. ಶಿವು ಸರ್, ನನ್ನ ಪ್ರಕಾರ ಹೆಣ್ಮಕ್ಳು ಹಾಗೆ ಇರಬೇಕು. ಇಲ್ಲ ಅಂದ್ರೆ ಕೆಲವು ಗಂಡಸರು ಚಾಟ್ ಮಸಾಲ ಹಾಕ್ದಾನೆ ಅವ್ರನ್ನ ನುಂಗ್ಬಿಡ್ತಾರೆ. ಓಹೋ, ಬ್ಯಾಟ್ರಿಗಳು ಮೇಲ್ ವರ್ಸಸ್ ಫೀಮೇಲ್ ಒಪ್ಪಿದಿಲ್ಲಪ್ಪ. ಏ ಬಾಬು, ಏ ಬಾಬು ಅಲ್ಲ, ಎಂ ಬಾಬು. ಮೇಲ್ ಬಾಬು, ಮಾಲೂರ್ ಬಾಬು. ಆವೂರ್ ಬಾಬೆ. ಆಕ್ಚುಲಿ ವಿಷಯ ಇರೋದು ಮೇಲ್ ವೆಸಸ್ ಫೀಮೇಲ್ ಅಲ್ಲ, ಫೀಮೇಲ್ ವೆಸಸ್ ಈ ಜಗತ್ತು. ಈಗ ಹೇಳದ್ನಲ್ಲ ಬಾಂಬೆ ಹುಡುಗಿ, ಅವಳಿಷ್ಟು ಘಾಟಿ ಅಂದ್ರೆ ಇಡೀ ಜಗತ್ತನ್ನೇ ಬೇಕಾದ್ರೆ ಎದುರಿಸ್ತಾಳೆ. ಗುರ್ತು ಪರಿಚಯ ಇಲ್ಲದೆ ಇರೋರ್ನು ಹೆಗಲ ಮೇಲೆ ಕೈ ಹಾಕೊಂಡು ಏನ್ ಮಚ್ಚೆ ಆರಾಮ ಅಂತ ಮಾತಾಡಿಸ್ತಾಳೆ. ಸೂಪರ್ ಸ್ಟಾರ್ ತರ ಸಿಗರೆಟ್ ನ ರಪ ಅಂತ ಬೈಕ್ ಹಾಕೊಳ್ತಾಳೆ, ಉಫು ಅಂತ ಹೊಗೆ ಬಿಡ್ತಾಳೆ. ಓ, ಹುಡುಗಿಯಾಗಿ ಅವಳು ಸ್ಮೋಕ್ ಮಾಡ್ತಾಳೆ ಅನ್ನೋದು ನಿಮಗೆ ಶಾಕ್ ಆಯ್ತಾ? ಮಾರ್ಗಿ ಮೇಡಮ್, ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಹೊಗೆನೇ ಅಲ್ವಾ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಒಟ್ನಲ್ಲಿ ಹೆಣ್ಣು ತರ ಇದ್ರೇನೆ ಚಂದ, ಗೌರವ. ಅವಳೊಂಚೂರು ಗಂಡಸ್ತರ ಆಡಿದ್ರು ನಮ್ಮೂರು ಹುಡುಗಿ ಅಂತ ಅನ್ಸೋದೇ ಇಲ್ಲ. ಶಿವಪ್ನೆ, ನೀನೇ ಬಾಂಬೆಳು ಅಂತ ಹೇಳ್ತಿದ್ಯಾ, ನಿಮ್ಮೂರಳು ಅನ್ಸಲ್ಲ ಅಂತೀಯಲ್ಲ. ಸುಮ್ಮನೆ ಬಾಯಿ ಮಾತು ಹೇಳಿದ್ನಪ್ಪ ನೀನು. ಒಳ್ಳೆ ಅವಳ ಕೈಲಿ ಯಾರಾದ್ರೂ ತಗಲಾಕೋಬೇಕು, ಒಂದು ಮಾಂಜ ಕೊಡ್ತಾಳೆ ಇಸ್ಕೊಳ್ತಾ ಇರ್ಬೇಕು. ಸುಮ್ಮನೆ ಲೆಕ್ಕನೂ ಬರ್ದಿಟ್ಕೊಳಕ್ ಆಗಲ್ಲ, ಅಷ್ಟು ಖಡಕ್. ಅಂತವ್ರ ಹತ್ರ ನಮ್ DL ಸಿಕ್ಕಾಕೋಬೇಕು. ಹೆಣ್ಮಕ್ಳು ಆಫೀಸಿಗೆ ಬರ್ತಾರೆ ಅಂದ್ರೆ ಅವ್ರು ನೋಡೋ ದೃಷ್ಟಿನೇ ಬೇರೆ ತರ ಇರುತ್ತೆ. ಅಂತವ್ರಿಗೆ 4 ಬಾರ್ಸಿದ್ರೇನೆ ಬುದ್ಧಿ ಬರೋದು. ಬೆಳಗ್ಗೆಯಿಂದ ಮ್ಯಾನೇಜರು ಗರಂ ಆಗಿದ್ದಾರೆ, ಬಂದ್ಗಿಂದಾರು ಮೊದಲು ಕೆಲಸ ಶುರು ಮಾಡಿ. ಸುಗುಣ, ನೇರವಾಗಿ ಕೇಳ್ತೀನಿ, ನೀನು ಯಾಕೆ ಹೀಗಿದ್ಯಾ? ಹೀಗೆ ಅಂದ್ರೆ ಅದೇ ಹೆಣ್ಮಕ್ಳು ಹೇಗಿರ್ಬಾರ್ದು ಹಾಗೆ. ಹೆಣ್ಮಕ್ಳು ಹೀಗೆ ಇರಬೇಕು ಅಂತ ಯಾರಾದ್ರೂ ಹೇಳಿದಾರ ಮಚ್ಚಿ? ಇಲ್ಲ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಏನಾದ್ರೂ ರೂಲ್ ಇದೆಯಾ? ನೋಡು, ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ನಾನೊಂದು ಮಾತು ಹೇಳ್ತೀನಿ. ಹೆಣ್ಣು ಅಂದ್ರೆ ಕೋಮಲೆ, ಸೌಮ್ಯವಾಗಿರೋಳು, ನಯನಾಜಕ್ಕೂ ಗೊತ್ತಿರೋಳು, ಮಾತಾಡಿದ್ರೆ ಎಲ್ಲಿ ಮುತ್ತುದ್ರೋಗುತ್ತೋ ಅನ್ನೋಷ್ಟು ಮೆತ್ತಗೆ ಮಾತಾಡೋಳು. ಆದ್ರೆ ಅನ್ಯಾಯ ಆದಾಗ ಮಾತ್ರ ಕಾಳಿ ಚಂಡಿ ಚಾಮುಂಡಿನೇ ಆಗ್ಬಿಡ್ತಾಳೆ. ಆದ್ರೆ ನೀನ್ ಯಾಕೆ ಯಾವಾಗ್ಲೂ ಒಂದೇ ತರ ಇರ್ತೀಯ? ನೀನ್ ಹೇಳ್ದಂಗಿದ್ರೆ ಅಲ್ಲುದ್ರು ಸೋಗ್ತಾರಷ್ಟೇ. ನೀನೇನೋ ಮಾತಾಡಿದ್ರೆ ಮುತ್ತುದ್ರೋ ತರ ಇರ್ಬೇಕು ಅಂತ್ಯ. ಆ ತರ ಏನಾದ್ರೂ ಇದ್ರೆ ಅಲ್ಲುದ್ರಿಸ್ಬಿಟ್ಟು ಕಳಿಸ್ತಾರೆ ಮಚ್ಚಿ.
ಆದ್ರೆ ನಾವೇ ಅಲ್ಲುದ್ರಸೋ ತರ ಮಾತಾಡಿದ್ರೆ ತಪ್ಕೊಳಕ್ ಬಂದಿರೋನು ತಪ್ಪೊಪ್ಕೊಂಡು ಹೋಯ್ತಾ ಇರ್ತಾನೆ. ಇದು ಈ ಕಾಲ. ಇನ್ನೊಂದೇನ್ ಹೇಳ್ದೆ? ನಯ, ನಾಜೂಕು, ಕೋಮಲೆನಾ? ತೊಂದ್ರೆ ಆದಾಗ ದುರ್ಗಿತರ ಆಗೋ ಬದ್ಲು ತೊಂದ್ರೆ ಬರಕನ್ನ ಮುಂಚೆನೆ ದುರ್ಗಿತರ ಇದ್ರೆ ಯಾವ ತೊಂದ್ರೆನೂ ಹತ್ರ ಬರಲ್ಲ. ನೋಡು ಮಚ್ಚಿ, ನೀನ್ ನನ್ನನ್ನ ತಿದ್ದಕ್ ಬರ್ಬೇಡ, ಆಮೇಲೆ ನೀನೇ ಚೇಂಜ್ ಆಗಿ ಹೋಗ್ತೀಯ. ಇದೆಲ್ಲ ಬೇಕಾ? ಅಯ್ಯಯ್ಯೋ, ನನ್ನ ಕೈಲಾಗಲ್ಲಪ್ಪ. ಸರಿ, ನಿನಗೆ ಹೆಂಗ್ ಬೇಕೋ ಹಂಗಿರು ನೀನು. ಅದ್ ಸರಿ, ನಿನ್ ಗಂಡನ್ ಕಂಪನಿ ಎಲ್ಲಿರೋದು? ಅದಾ, ಇಲ್ಲೇ ಮುಂದೆ ಹೋಗಿ ಬಲಕ್ ತಿರ್ಗಿದ್ರೆ ಒಂದು ಬಸ್ ಸ್ಟಾಪ್ ಇದೆ. ಅಲ್ಲಿ 6ನೇ ನಂಬರಿನ ಬಸ್ ಹತ್ಬೇಕು. ಅಲ್ಲಿಂದ 4ನೇ ಸ್ಟಾಪು, 3ನೇ ಬಿಲ್ಡಿಂಗು. ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು ಅಂತ. ಅದೇ ನಮ್ಮ ಮನೆಯವರ ಆಫೀಸ್. ಓಹೋ, ಹತ್ರ ಏನಿಲ್ಲ, ಸ್ವಲ್ಪ ದೂರನೇ ಇದೆ. ಸ್ವಲ್ಪ ದೂರ ಇದೆ. ಅಂದಂಗೆ ನಿನ್ ಸೊಸೈಟಿ ಎಲ್ಲಂದೆ? ಅದಾ, ಇಲ್ಲೇ ಮುಂದೆ ಹೋಗಿ ಎಡಕ್ ತಿರ್ಕೊಂಡ್ರೆ ಅಲ್ಲೇ ಇದೆ. ಸರಿ, ನೀನಲ್ಲೋ ಕ್ಯೂ ಅಲ್ಲಿ ನಿಂತಿರೋ, ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ನೀನ್ ಮತ್ತೆ ಯಾರ ಹತ್ರನೂ ಜಗಳ ಮಾಡ್ಕೊಳಲ್ಲ ತಾನೆ? ಚಾಚಾ, ಮತ್ತೆ ಯಾರ ಹತ್ರ ಜಗಳ ಮಾಡ್ಕೊಳ್ಳಿ ಮುಚ್ಚೆ. ನೀನ್ ಹೋಗು, ನಾನು ಮುಗಿಸ್ಕೊಂಡ್ ಬರ್ತೀನಿ ಅಷ್ಟೇ. ಅಲ್ಲಿ ಅವನಾದ್ರೂ ಕಿರಿಕ್ ಮಾಡಿದ್ರೆ ಒಂದ್ ಫೋನ್ ಹಾಕು ಬರ್ತೀನಿ. ಹುಷಾರು. ಆಯ್ತಾಯ್ತು. ಅಯ್ಯೋ, ಇವಳನ್ನ ಗಂಡು ಬೀರಿ ಅನ್ಬೇಕೋ ಹೆಮ್ಮಾರಿ ಅನ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ದೇವ್ರೆ, ಇವಳಿಂದ ಬೇರೆ ಯಾರಿಗೂ ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ದೊಡ್ಡ ಮಿಸ್ಟೇಕ್ ಆಗಿ ಕಂಪನಿಗೆ 2 lakhs ಲಾಸ್ ಆಗಿದೆ. ಅದು ಯಾರೋ ಒಬ್ರು ತಪ್ಪು ಮಾಡಿದ್ದಾರೆ. ಅದು ಯಾರು ಅಂತ ನೀವೇ ಒಪ್ಕೊಂಡ್ರು ಬಿಟ್ಟು ಬಿಡ್ತೀನಿ. ಇಲ್ಲ ನಾನೇ ಕರೆದ್ನೋ ಪನಿಷ್ಮೆಂಟ್ ಖರಾಬ್ ಆಗಿರುತ್ತೆ. ಸರ್, ಬ್ಯಾಲೆನ್ಸ್ ಶೀಟ್ ನೋಡೋದು ನನ್ನ ಕೆಲಸ ಅಲ್ಲ. ಸೊ ನಾನು ಇದರಿಂದ ಡ್ರಾಪ್ ಆಗ್ಬಿಡ್ತೀನಿ ಸರ್. ಹಲೋ, ಅಕೌಂಟ್ ಸೆಕ್ಷನ್ ಹೋದ್ಮೇಲೆ ಬ್ಯಾಲೆನ್ಸ್ ಶೀಟ್ ನಿಮ್ಗೆ ಬರಲ್ವೇನ್ರಿ? ಸರ್, ಆಫೀಸ್ ಅಕೌಂಟ್ಸ್ ಮಾತ್ರ ಸರ್ ನಾನು ನೋಡೋದು. ಸೇಲ್ಸ್ ಅಕೌಂಟ್ಸ್ ಬೇರೆನೇ ಇದೆ. ಓ ಹೌದಾ? ಈಸ್ ಇಟ್? ಐ ನೋ. ಮ್ಯಾನೇಜರ್ಗೆ ಹೇಳ್ಕೊಡಕ್ ಬರ್ತೀನಿ. ಏಯ್, ಸಂಬಂಧ ನಿಂತ್ಕಳ. ನೀವ್ಯಾರು ಒಪ್ಕೊಳ್ಳಲ್ಲ. ದಿ ಟೈಮ್ ಈಸ್ ಓವರ್. ನಾನೇ ಹೆಸರು ಹೇಳ್ತೀನಿ. ಮಿಸ್ಟರ್ ಶಿವಪ್ರಸಾದ್. ಸರ್, ನಾನಲ್ಲ ಸರ್, ನಂದು ಸೇಲ್ಸು. ಬ್ಯಾಲೆನ್ಸ್ ಶೀಟ್ಗೂ ನನಗೂ ಸಂಬಂಧನೇ ಇಲ್ಲ. ಬಾಯಿ ಮುಚ್ಚಯ್ಯ, ಸಾಕು. ಜಾಸ್ತಿ ಮಾತಾಡಬೇಡ. 2 ಲಕ್ಷ ಕಂಪನಿಗೆ ಲಾಸ್ ಆಗಿದೆ. ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ಕಳಿಸೋ ಯೋಗ್ಯತೆ ಇಲ್ಲ ನಿನ್ಗೆ? ವೆಂಡರ್ಗೆ ಅನ್ಯಾಯವಾಗಿ 2 ಲಕ್ಷ ಹೆಚ್ಚಿಗೆ ಕ್ರೆಡಿಟ್ ಆಗಿದೆ. ಅದೇ ಫೈನಲ್ ರೇಟ್ ಅಂತ ನೆಕ್ಸ್ಟ್ ಟೈಮ್ ಅದನ್ನೇ ರೇಟ್ ಡಿಮ್ಯಾಂಡ್ ಮಾಡಿದ್ರೆ ಏನೇ ಮಾಡೋದು? ನೀನ್ ಕೊಡ್ತೀಯೇನೆಯಾ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಅಪ್ಪ, ನಾನ್ ಬಚಾವು. ಸಿಕ್ಕಾಕೊಳ್ಳಿ ನನ್ನ ಮಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.